ಜಿಲ್ಲೆಯ ರಾಜಕಾರಣ ಕೇವಲ ಒಬ್ಬ ಇಬ್ಬರ ಕೈಯಲ್ಲಿ ಕಪ್ಪಿಸಿಕೊಂಡಿದೆ. ಜಿಲ್ಲೆಯ ರಾಜಕಾರಣ ಕೇವಲ ಇಬ್ಬರು ಮೂರು ಕೈಯಲ್ಲಿ ಬಲಾಢ್ರ ಕೈಯಲ್ಲಿ ಇವತ್ತು ಸಿಕ್ಕಾಕೊಂಡು ಆ ಜಿಲ್ಲಾ ರಾಜಕಾರಣ ಇವತ್ತು ಕುಲುಗೆಡ್ತಾ ಇದೆ. ಆ ಸಚಿವರು ಕೂಡ ಕೇವಲ ಒಬ್ಬರಿಬ್ಬರು ಮಾತನಾಡಿಕೊಂಡು ಇವತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಉಸ್ತುವಾರಿ ಮಂತ್ರಿಗಳು ಬಂದಾಗ ಜಿಲ್ಲೆಯ ಯಾವ ದಲಿತ ಮುಖಂಡರಾಗಲಿ ದಲಿತ ನಾಯಕರಾಗಲಿ ಕೂಡ ಅವರೊಟ್ಟಿಗೆ ಎಂದೂ ಕಾಣಿಸ್ಕೊಂಡಿಲ್ಲ. ಸಿ ಬ್ಯಾಂಕಿಂದ ಬಡ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು, ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇತ್ತು, ಸೊಸೈಟಿಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇತ್ತು. ಅಂಥ ಬ್ಯಾಂಕ್ ಚುನಾವಣೆ ಮಾಡಲಿಕ್ಕೆ ಆಟಗಾಲಾಗ್ತೀರಿ. ರೈತರಿಗೆ, ಬಡವರಿಗೆ, ಈಗ ಆಲ್ಗತಕ್ಕಂಥ ಹೆಣ್ಮಕ್ಳಿಗೆ, ಅಂಥ ಹೆಣ್ಮಕ್ಳಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಏನು ಆ ಮೇಲ್ನೋಡಿ ಕಾಣಿಸ್ತಾ ಇದೆ. ಆ ಜಮೀನನ್ನು ಆ ಕಾನೂನು ಇಲ್ಲದೇ ಇದ್ರೂ ಕೂಡ ಕಮರ್ಷಿಯಲ್ ಬಳಸ್ಕೊಂತ ಕಾನೂನು ವಿರೋಧ ಅಲ್ವಾ? ಯಾವುದೇ ಅನುಮತಿ ಇಲ್ಲದೆ ಗೋಲ್ಡನ್ ಡೈರಿ ಕಟ್ಟಿದರೆ ಅದು ವಿರೋಧ ಅಲ್ವಾ? ಇವತ್ತು ಬೇಕಾದವ್ರು ಟೆಂಡರ್ಗಳನ್ನು ಕೊಟ್ಟು ಬೇಕಾದರೂ ಹಾಲು ಸಾಗಾಟ ಮಾಡ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಮಾಡ್ತಕ್ಕ ಅದು ಹಗರಣ ಅಲ್ವಾ? ಇವ್ಯಾವುದನ್ನು ಕೂಡ ತಾವು ಗಮನ ತಗೊಳ್ತಾ ಇಲ್ಲ. ತರಾತುರಿಯಲ್ಲಿ ಅದು ಎಷ್ಟು ಕರೆಯೋದು, ಚುನಾವಣೆ ಮಾಡಿ ಅಂತ ಹೇಳೋದು. ಸ್ವಾಮಿ, ಅದನ್ನೇ ತನಿಖೆಗೆ ವಹಿಸಿ ಒತ್ತಾಯ ಮಾಡ್ತಾ ಇದ್ದೀವಿ. ತನಿಖೆ ಆಗಲಿ ಗೊತ್ತಾಗುತ್ತೆ. ಇದೆಲ್ಲ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆಯಲ್ಲ, ಮೇಲ್ನೋಟಿಗೆ ಇದೆಯಲ್ಲ ಸ್ವಾಮಿ. ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಜಿಲ್ಲೆಯ ರಾಜಕಾರಣ ಕೇವಲ ಒಬ್ಬ ಇಬ್ಬರ ಕೈಯಲ್ಲಿ ಕಪ್ಪಿಸಿಕೊಂಡಿದೆ. ಜಿಲ್ಲೆಯ ರಾಜಕಾರಣ ಕೇವಲ ಇಬ್ಬರು ಮೂರು ಕೈಯಲ್ಲಿ ಬಲಾಢ್ರ ಕೈಯಲ್ಲಿ ಇವತ್ತು ಸಿಕ್ಕಾಕೊಂಡು ಆ ಜಿಲ್ಲಾ ರಾಜಕಾರಣ ಇವತ್ತು ಕುಲುಗೆಡ್ತಾ ಇದೆ. ಆ ಸಚಿವರು ಕೂಡ ಕೇವಲ ಒಬ್ಬರಿಬ್ಬರು ಮಾತನಾಡಿಕೊಂಡು ಇವತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ. ನಾವೇನಾದರೂ ಕೂಡ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಅನುದಾನದ ಕೆಲಸ ಮಾಡ್ತಾಯಿದ್ದೀವಿ. ಈ ಬಡ್ಜೆಟ್ ವಿಷಯದಲ್ಲೂ ಕೂಡ ಇಷ್ಟು 2 ಬಡ್ಜೆಟ್ ಆಗಿದೆ. ಯಾವತ್ತೂ ಕೂಡ ಸಚಿವರು ನಮ್ಮನ್ನು ಕರೆದು ಈ ಶಾಸಕರು ಕೂರಿಸ್ಕೊಂಡು ಜಿಲ್ಲೆಗೆ ಏನೆಲ್ಲ ಬೇಕು, ಏನು ಮಾಡಬೇಕು ಅಂತ ಇದುವರೆಗೂ ಕೇಳಿಲ್ಲ. ನಾನು ಆ ವಿಚಾರದ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಹೇಳೋದು ಸರ್ಕಾರಕ್ಕೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ನಾನು ಈ ಜಿಲ್ಲೆಯ ಒಬ್ಬ ಪರಿಶಿಷ್ಟ ಜಾತಿಯ ಶಾಸಕನಾಗಿ ಪರಿಶಿಷ್ಟ ಜಾತಿಯ ಜನಾಂಗದ ಹಿತರಕ್ಷಣೆಯನ್ನು ಕಾಯಬೇಕಾದ್ದು ನನ್ನ ಆದ್ಯ ಕರ್ತವ್ಯ, ಮೊದಲನೇ ಕರ್ತವ್ಯ. ತದನಂತರ ಎಲ್ಲ ಜಾತಿಯವರನ್ನು ಕೂಡ ಸೇರಿಸ್ಕೊಂಡು ಅವರ ಹಿತವನ್ನು ಕಾಯ್ತಕ್ಕಂಥದ್ದು ಎರಡನೇ ಕರ್ತವ್ಯ. ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಇರ್ತಕ್ಕಂಥ ಈ ಜನಾಂಗಕ್ಕೆ ಈ ಜಿಲ್ಲೆಯಲ್ಲಿ ಎಲ್ಲೋ ದೂರ ಸರಿತಾ ಇದ್ದಾರೆ. ಇವತ್ತು ನೋಡಿ, ಉಸ್ತುವಾರಿ ಮಂತ್ರಿಗಳು ಬಂದಾಗ ಜಿಲ್ಲೆಯ ಯಾವ ದಲಿತ ಮುಖಂಡರಾಗಲಿ ದಲಿತ ನಾಯಕರಾಗಲಿ ಕೂಡ ಅವರೊಟ್ಟಿಗೆ ಎಂದೂ ಕಾಣಿಸ್ಕೊಂಡಿಲ್ಲ. ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ದಲಿತರ ಪರವಾಗಿರ್ತಕ್ಕಂಥ ಅನೇಕ ಮುಖಂಡರು ಇವತ್ತು ದೂರ ಸರಿತಾ ಇದ್ದಾರೆ. ಕೇವಲ ಒಬ್ಬರಿಬ್ಬರು ಈ ಜಿಲ್ಲೆಯನ್ನು ಆಡಳಿತ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂಥೇಳಿ ನನ್ನ ವಾದ. ತಾಲೂಕೆ ಕಡೆಗಣಿಸಿದರೋ ಬಿಟ್ಟಿದ ನನಗೆ ನನ್ನ ಶಕ್ತಿಯಾನುಸಾರ ನನ್ನ ಜನಗಳಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತಾಯಿದ್ದೀನಿ. ನನ್ನ ಇತಿಮಿತಿಯಲ್ಲಿ ನನ್ನ ಸ್ವಂತ ಹೆಪ್ಪಟ್ಟಿನಲ್ಲಿ ಏನೆಲ್ಲ ಸಾಧ್ಯವಾಗುತ್ತೆ ಆ ಜನಗಳ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇನೆ. ನಾನು ಅದಕ್ಕೇ 3ನೇ ಬಾರಿ ಆದರೂ ಕೂಡ ನಾನು ಬೆಂಗಳೂರಲ್ಲಿ ಯಾವುದು ಮನೆ ಮಾಡಿಲ್ಲ, ಬೆಂಗಳೂರು ವಾಸ ಇಲ್ಲ, ಮೂಲ ಸ್ಥಾನದಲ್ಲಿದ್ದೇನೆ. ಜನರೊಟ್ಟಿಗೆ ಇರ್ತೇನೆ, ಮುಂದೆ ಕೂಡ ಜನರೊಟ್ಟಿಗೇ ಇರ್ತೇನೆ. ಯಾಕಂದರೆ ನನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನನ್ನ ಜನ, ನನ್ನ ಪ್ರಥಮ ಆದ್ಯತೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, ನನ್ನ ಜನಕ್ಕೆ.